ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇದ್ದಂತಹ ಕುರ್ಚಿ ಕದನ ಮತ್ತೊಂದು ಹಂತಕ್ಕೆ ಮತ್ತೊಂದು ಮಜಲಿಗೆ ಹೊರಳಿರುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಕುರ್ಚಿ ಕದನದ ನಡುವೆ ಕೈ ಶಾಸಕರ ಫಾರಿನ್ ಟೂರ್ ಕುತೂಹಲ ಕಾರಣವಾಗ್ತಿದೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಶಾಸಕರ ತಂಡ ಆಗಮಿಸಿದೆ. ಈವರೆಗೂ ಏರ್ಪೋರ್ಟ್ನಲ್ಲಿ 8 ಶಾಸಕರು ಹಾಜರಿದ್ದಾರೆ. ಶಾಸಕರಾದ ದೇವೇಂದ್ರಪ್ಪ, ಪುಟ್ಟರಂಗ ಶೆಟ್ಟಿ, BM ನಾಗರಾಜ್, ಶಾಸಕ ತಮ್ಮಯ್ಯ, ಹಂಪನಗೌಡ ಬಾರದಲ್ಲಿ, YV ಪಾಟೀಲ್, MLCಗಳಾದ ವಸಂತ ಕುಮಾರು, ತಿಮ್ಮಯ್ಯ ಇಷ್ಟು ಜನ ಪ್ರೆಸೆಂಟ್ ಆಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವಿದೇಶಕ್ಕೆ ಕೈ ಶಾಸಕರು ವಿಮಾನದ ಮೂಲಕ ಹಾರ್ತಾರೆ. ಒಟ್ಟು 28 ಜನ ಲೀಸ್ಟ್ ಬರೆಸಿದ್ದಾರೆ. 12 ಗಂಟೆಗೆ ಫ್ಲೈಟ್ ರೆಡಿ ಇದೆ. 2 ದೇಶಗಳಿಗೆ 2 ತಂಡಗಳಾಗಿ ಶಾಸಕರು ಹೋಗೋದಕ್ಕೆ ನಿರ್ಧರಿಸಿದ್ದಾರೆ. ಒಂದು ತಂಡ ಇವತ್ತು ಮಧ್ಯರಾತ್ರಿ ವಿಮಾನದ ಮೂಲಕ ವಿದೇಶಕ್ಕೆ ಹಾರಿದ್ರೆ, ಮತ್ತೊಂದು ತಂಡ ನಾಳೆ ವಿಮಾನದ ಮೂಲಕ ವಿದೇಶಕ್ಕೆ ಹೋಗೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಈ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ವಿಚಾರದ ಚಟುವಟಿಕೆಗಳು ಗರಿಗೆದರುತ್ತಾ ಇರುವಂಥದ್ದು. ನೀವು ಕೂಡ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. 8 ಜನ ಶಾಸಕರು ಈಗಾಗಲೇ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ. 20ಕ್ಕೂ ಹೆಚ್ಚು ಶಾಸಕರ 2 ತಂಡಗಳಾಗಿ ವಿದೇಶ ಪ್ರವಾಸಕ್ಕೆ ಮುಂದಾಗ್ತಿದ್ದಾರೆ. ಹಾಗಾದರೆ ಯಾರ್ಯಾರು ವಿದೇಶ ಪ್ರವಾಸಕ್ಕೆ ಮುಂದಾಗ್ತಾ ಇದ್ದಾರೆ? ವಿದೇಶ ಪ್ರವಾಸದಲ್ಲಿರುವಂತಹ ಕಾಂಗ್ರೆಸ್ ಶಾಸಕರು ಯಾರು? ಪುಟ್ಟರಂಗ ಶೆಟ್ಟಿ, ಚಾಮರಾಜನಗರ ಶಾಸಕರು, CM ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಾರೆ. AR ಕೃಷ್ಣಮೂರ್ತಿ, ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರು, ಅವರು ಕೂಡ ಈಗಾಗಲೇ ಲೀಸ್ಟ್ ಬರೆಸಿದ್ದಾರೆ. HD ತಮ್ಮಯ್ಯ, ಚಿಕ್ಕಮಗಳೂರು ಶಾಸಕರು, ಇವರು ಕೂಡ CM ಸಿದ್ದರಾಮಯ್ಯನವರ ಬಣದಲ್ಲಿಯೇ ಗುರುತಿಸಿಕೊಂಡವರು, ಈಗಾಗಲೇ ಪ್ರೆಸೆಂಟ್ ಆಗಿದ್ದಾರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ. ಜೊತೆಗೆ ದೇವೇಂದ್ರಪ್ಪ, ಜಗಳೂರು ಶಾಸಕರು, ದಾವಣಗೆರೆ, ಇವರು ಕೂಡ CM ಸಿದ್ದರಾಮಯ್ಯನವರ ಪರಮಾಪ್ತರು. ಇವರು ಕೂಡ ಈಗಾಗಲೇ ಏರ್ಪೋರ್ಟ್ನಲ್ಲಿ ಹಾಜರಿರುವಂತಹದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಮಾನದಲ್ಲಿ ವಿದೇಶಕ್ಕೆ ಪ್ರಯಾಣ ಬೆಳೆಸ್ತಾರೆ. BM ನಾಗರಾಜ್, ಸಿರುಗುಪ್ಪ ಶಾಸಕರು, ಬಳ್ಳಾರಿ, ಇವರು ಕೂಡ CM ಸಿದ್ದರಾಮಯ್ಯನವರ ಆಪ್ತರೇನೆ. ಇವರು ಕೂಡ ರೆಡಿ ಆಗಿದ್ದಾರೆ ವಿದೇಶ ಪ್ರವಾಸಕ್ಕೆ. ಹಂಪನಗೌಡ ಬಾರದಲ್ಲಿ, ಸಿಂಧನೂರು ಶಾಸಕರು, ರಾಯಚೂರು, ಇವರು ಕೂಡ ಈಗಾಗಲೇ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಲಗೇಜ್ ಸಮೇತ ರೆಡಿಯಾಗಿ ಬಂದು ಕೂತ್ಕೊಂಡಿದ್ದಾರೆ. 12 ಗಂಟೆಗೆ ಫ್ಲೈಟ್ ಇದೆ, ವಿದೇಶ ಪ್ರವಾಸಕ್ಕೆ ಹೋಗೋದಕ್ಕೆ ಉತ್ಸುಕರಾಗಿದ್ದಾರೆ. ಇವೆಲ್ಲವೂ ಕೂಡ 20ಕ್ಕೂ ಹೆಚ್ಚು ಜನ ಶಾಸಕರ ಡೀಟೇಲ್ಸು. ಬಸನಗೌಡ ದದ್ದಲ್, ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕರು, ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡವರು, ಎಲ್ಲ ಕಟ್ಟ ಬೆಂಬಲಿಗರೇ ಸಿದ್ದರಾಮಯ್ಯನವರಿಗೆ. 20ಕ್ಕೂ ಹೆಚ್ಚು ಜನ ಶಾಸಕರು ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇರೋರು. ಅವ್ರ ಲೀಸ್ಟನ್ನು ನೀವು ಗಮನಿಸ್ತಾ ಇದ್ದೀರಿ. ಕೃಷಿ ವಲಯದಲ್ಲಿ, ಹೈನುಗಾರಿಕಾ ವಲಯದಲ್ಲಿ ಅಧ್ಯಯನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಅಂಥೇಳಿ. ಇನ್ನು MLCಗಳು ಯಾರ್ಯಾರು ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ? ವಸಂತ ಕುಮಾರ್, ಇವರು ಕೂಡ ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡವ್ರೇನೆ. ಇವರು ಕೂಡ ಈಗ ವಿಶೇಷ ವಿಮಾನದ ಮೂಲಕ ಅಥವಾ ವಿದೇಶ ಪ್ರವಾಸಕ್ಕೆ ರೆಡಿಯಾಗಿ ನಿಂತಿದ್ದಾರೆ. D ತಿಮ್ಮಯ್ಯ, ಇವರು ಕೂಡ ರೆಡಿ ಆಗಿದ್ದಾರೆ, ವಿದೇಶ ಪ್ರವಾಸಕ್ಕೆ ಉತ್ಸುಕರಾಗಿದ್ದಾರೆ. ಇವರು ಕೂಡ ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡವ್ರೇನೆ. ಹೊರಟಿರುವ ಅಷ್ಟಕ್ಕಷ್ಟೂ ಜನ ಶಾಸಕರು, MLCಗಳು ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡವರೇ ಅನ್ನೋದನ್ನು ಇಲ್ಲಿ ಗಮನಿಸಬೇಕಾದಂತಹ ವಿಚಾರ. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ನಮ್ಮ ಪ್ರತಿನಿಧಿ ರಾಘು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘು, ಅಂದುಕೊಂಡಂತೆ 20ಕ್ಕೂ ಹೆಚ್ಚು ಜನ ಶಾಸಕರುಗಳು ವಿದೇಶ ಪ್ರವಾಸಕ್ಕೆ ರೆಡಿ ಆಗಿದ್ದಾರೆ. ಲಗೇಜ್ ಸಮೇತ ಈಗ ಯಾರ್ಯಾರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಂದಿದ್ದಾರೆ, ಎಷ್ಟು ಗಂಟೆಗೆ ಫ್ಲೈಟ್ ಇದೆ, ಇನ್ನುಳಿದವರ ಕಥೆ ಏನು ಡೀಟೇಲ್ಸ್ ಸಿಗ್ತಾ ಇದೆ ಸ್ಥಳದಿಂದ ರಾಘು? ಪ್ರೇಮ, ಸಂಜೆ 7:30 ನಂತರದಲ್ಲಿ ಏರ್ಪೋರ್ಟ್ಗೆ ಬರುವಂತಹ ಶಾಸಕರ ಸಂಖ್ಯೆಗಳೇನಿತ್ತು ಅದು ಒಂದಷ್ಟು ಲೆಕ್ಕಾಚಾರಗಳಿತ್ತು. ಸುಮಾರು 20 ಶಾಸಕರು, 25 ಶಾಸಕರು ಅನ್ನುವಂಥ ಲೆಕ್ಕಗಳಿತ್ತು. ಬಟ್ ಆದರೆ ಇಲ್ಲಿ ತನಕ ಒಟ್ಟು 8 ಜನ ಶಾಸಕರು ಜೊತೆಗೆ MLCಗಳು ಸೇರಿದಂತೆ 8 ಜನ ಈಗಾಗಲೇ ವಿದೇಶ ಪ್ರವಾಸಕ್ಕೆ ತೆರಳಿರುವಂಥದ್ದು. ನೇರವಾಗಿ 12:20ಕ್ಕೆ ಅಂದರೆ ಈಗ ಮಧ್ಯರಾತ್ರಿ ತಡರಾತ್ರಿ 12:20ಕ್ಕೆ ಬೆಂಗಳೂರು ವಿಮಾನ ನಿಲ್ದಾಣದಿಂದ ನೇರವಾಗಿ ಕೌಲಾಲಂಪುರಕ್ಕೆ ತೆರಳುವಂಥದ್ದು. ಅಂದರೆ ಮಲೇಷಿಯಾಗೆ ತೆರಳಿ ನಂತರ ಮಲೇಷಿಯಾದಿಂದ ಸಿಂಗಾಪುರ್ಗೆ ಹೋಗುವಂಥದ್ದು. ಬೆಳಗ್ಗೆ 7 ಗಂಟೆ ಸುಮಾರಿಗೆ ಅಲ್ಲಿಗೆ ರೀಚ್ ಆಗ್ತಾರೆ ಕೌಲಾಲಂಪುರ್ಗೆ. ಅಲ್ಲಿಂದ
ನಂತರದಲ್ಲಿ ಬೆಳಿಗ್ಗೆ ಕನೆಕ್ಟಿವಿಟಿ ಫ್ಲೈಟ್ ಅನ್ನು ತೆಗೆದುಕೊಂಡು ಆಸ್ಟ್ರೇಲಿಯಾಗೆ ತೆರಳುವಂಥದ್ದು. ಬಟ್ ಎಲ್ಲರೂ ಕೂಡ ಹೇಳ್ತಾ ಇರುವಂತಹ ವಿಚಾರಗಳು ಅಂತ ಹೇಳಿದ್ರೆ ಇದು ವೈಯಕ್ತಿಕ ಟ್ರಿಪ್ ಅನ್ನುವಂಥ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಆರಂಭದಲ್ಲಿ ಯಾವಾಗ 20 ಜನ 25 ಜನ ಹೋಗ್ತಾರೆ ಎನ್ನುವಂತಹ ಒಂದಷ್ಟು ಚರ್ಚೆಗಳಾಯಿತು. ಬಟ್ ಆದರೆ ಅದು ಸಮಯ ಕಳೀತಾ ಇದ್ದಾಗ ಸದ್ಯಕ್ಕೆ 8 ಜನಕ್ಕೆ ಇದೆ. ಇನ್ನು ಒಬ್ಬ ಶಾಸಕ ಏನಿದ್ದಾರೆ ದದ್ದಲ್ ಅವರು ನೇರವಾಗಿ ದೆಹಲಿಯಿಂದ ಇಲ್ಲಿಗೆ ತಲುಪ್ತಾ ಇದ್ದಾರೆ ಎನ್ನುವಂಥ ಒಂದಷ್ಟು ಮಾಹಿತಿಗಳು ಸದ್ಯಕ್ಕೆ ಇರುವಂಥದ್ದು. ಅದನ್ನು ಹೊರತುಪಡಿಸಿದರೆ ಉಳಿದಂಥವರ ಬಗ್ಗೆ ಯಾರ ಬಗ್ಗೆಯೂ ಕೂಡ ಮಾಹಿತಿ ಸಿಗ್ತಾ ಇಲ್ಲ. ಬೇರೆ ಪ್ಲಾನ್ ಅನ್ನು ಏನಾದರೂ ಮಾಡಿದ್ದಾರೆ ಅಥವಾ ನಾಳೆ ನೇರ ಸಂಪರ್ಕ ಇರುವಂತಹ ಫ್ಲೈಟ್ಗಳ ಮುಖಾಂತರವಾಗಿ ಏನಾದರೂ ಆಸ್ಟ್ರೇಲಿಯಾಕ್ಕೆ ತೆರಳುವಂತಹ ಕೆಲಸಗಳಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸದ್ಯ ಇಲ್ಲಿ ತನಕ ಒಟ್ಟು 8 ಜನ ತೆರಳಿರುವಂಥದ್ದು. ಬಟ್ ಬಹಳ ಕ್ಲಿಯರ್ ಆಗಿದ್ದಾರೆ, ಎಲ್ಲರೂ ಕೂಡ ಒಂದೇ ರೀತಿಯಾದಂತಹ ಉತ್ತರಗಳನ್ನ ಕೊಡ್ತಾ ಇರುವಂಥದ್ದು ಕೂಡ ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ವೈಯಕ್ತಿಕ ಟ್ರಿಪ್ ಅಂತ ಹೇಳೋದ್ರ ಜೊತೆಗೆ ಫ್ಯಾಮಿಲಿಗಳನ್ನ ಕರ್ಕೊಂಡು ಹೋಗ್ತಾ ಇದೀವಿ, ಜೊತೆಗೆ ನಾವು ಯಾರ ಪರ್ಮಿಷನ್ ಅನ್ನು ಕೂಡ ಈಗ ತೆಗೆದುಕೊಳ್ಬೇಕಿಲ್ಲ. ಕಾರಣ ನಾವು ಪರ್ಸನಲ್ ಟ್ರಿಪ್ ಅನ್ನ ಮಾಡ್ತಾ ಇರುವಂತ ಕಾರಣಕ್ಕಾಗಿ ಇದಕ್ಕೆ ಯಾರ ಅನುಮತಿಯೂ ಕೂಡ ಬೇಕಾಗಿಲ್ಲ ಅನ್ನುವಂಥ ವಿಚಾರವನ್ನ ಸದ್ಯ ಹೋಗ್ತಾ ಇರುವಂತ ಎಲ್ಲ ಶಾಸಕರು ಕೂಡ ಒಂದೇ ರೀತಿಯಲ್ಲಿ ಉತ್ತರವನ್ನ ಕೊಡ್ತಾ ಇರುವಂಥದ್ದು. ಸೊ ಇದು ಎಲ್ಲವೂ ಕೂಡ ಎಲ್ಲೋ ಒಂದು ರೀತಿ ಈ ರೀತಿಯಾಗಿ ಒಟ್ಟಾಗಿ ಹೋಗೋದು ಒಂದ್ ಕಡೆ ಆದ್ರೆ ಈ ರೀತಿಯಾದಂಥ ಒಂದೇ ರೀತಿಯಾದಂಥ ಉತ್ತರಗಳು ಕೂಡ ಹೇಗೆ ಸಾಧ್ಯ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಒಟ್ಟಿನಲ್ಲಿ 20-25 ಜನರ ಲೆಕ್ಕ ಏನಿತ್ತು ಅದರ ಬದಲಾಗಿ 8 ಜನ ಈಗ ಸದ್ಯಕ್ಕೆ ಹೋಗಿರುವಂತಹ ಲೆಕ್ಕ ಸಿಕ್ಕಿದೆ. ಉಳಿದಂಥವರ ಕತೆ ನಾಳೆ ಏನಾದರೂ ಹೋಗ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ, ಅಥವಾ ಬೇರೆ ಕಡೆಯಿಂದ ಎಲ್ಲಾದರೂ ಸಂಪರ್ಕವನ್ನು ತೆಗೆದುಕೊಳ್ಳುವಂಥ ಕೆಲಸಗಳನ್ನ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ರಘು ತಮ್ಮೆಲ್ಲ ಮಾಹಿತಿಗಾಗಿ. ಕುರ್ಚಿ ಕದನದ ನಡುವೆ ಶಾಸಕರ ಫಾರಿನ್ ಟೂರ್ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಆಸ್ಟ್ರೇಲಿಯಾಕ್ಕೆ ಪ್ರವಾಸವನ್ನ ಕಾಂಗ್ರೆಸ್ ಶಾಸಕರು ಬೆಳೆಸ್ತಾ ಇದ್ದಾರೆ. ನೇರ ವಿಮಾನವಿಲ್ಲದ ಕಾರಣ ಮೊದಲು ಮಲೇಷಿಯಾಗೆ ಹೋಗ್ತಾರೆ ಫ್ಲೈಟ್ನಲ್ಲಿ. ನಾಳೆ ಮಲೇಷಿಯಾದಿಂದ ಆಸ್ಟ್ರೇಲಿಯಾಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಮಧ್ಯರಾತ್ರಿ 12:20ಕ್ಕೆ ಮಲೇಷಿಯಾಕ್ಕೆ ವಿಮಾನ ರೆಡಿ ಆಗುತ್ತೆ, ಅದೇ ವಿಮಾನದಲ್ಲಿ ಹೋಗ್ತಾರೆ. ಬೆಳಗ್ಗೆ 7 ಗಂಟೆಗೆ ಮಲೇಷಿಯಾವನ್ನು ಈ ಫ್ಲೈಟ್ ರೀಚ್ ಆಗುತ್ತೆ. ಅಲ್ಲಿಂದ ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಪ್ಲಾನನ್ನು ಮಾಡಿಕೊಂಡಿದ್ದಾರೆ. ಕೃಷಿ ವಲಯದಲ್ಲಿ ಅಲ್ಲಾದಂತಹ ಅಭಿವೃದ್ಧಿ ಕಾರ್ಯವನ್ನು ಅಧ್ಯಯನ ಮಾಡೋದಕ್ಕೆ ಹೋಗ್ತಾ ಇದ್ದಾರಂತೆ. ಈಗಾಗಲೇ ಪುಟ್ಟರಂಗ ಶೆಟ್ಟಿ ಅವರು ಹೇಳ್ತಾ ಇದ್ರು, ದೇಶ ಸುತ್ತಬೇಕು, ಕೋಶ ಓದಬೇಕು ಅಂತೆಲ್ಲ, ನಾವು ರಾಜಕೀಯ ಹಿತಾಸಕ್ತಿಯನ್ನು ಇಟ್ಕೊಂಡು ಹೋಗ್ತಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಇನ್ನು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಕಾಂಗ್ರೆಸ್ನ ಶಾಸಕರು ಒಬ್ಬರಾದ್ಮೇಲೆ ಒಬ್ಬರು ಬರ್ತಾ ಇದ್ದಾರೆ ವಿದೇಶ ಪ್ರವಾಸಕ್ಕಾಗಿ. ಶಾಸಕ ದೇವೇಂದ್ರಪ್ಪ ಅವರು ಕೂಡ ಬಂದಿದ್ರು. ಅವರನ್ನು ಬೀಳ್ಕೊಡೋದಕ್ಕೆ ಅಭಿಮಾನಿಗಳು ಬಂದಿದ್ರಂತೆ. ಫಾರಿನ್ಗೆ ಹಾರ್ತಾ ಇರುವಂತಹ 20ಕ್ಕೂ ಹೆಚ್ಚು ಶಾಸಕರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಶಾಸಕ ದೇವೇಂದ್ರಪ್ಪ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಇದು ಯಾವುದೇ ಇಲಾಖೆ ಅಥವಾ ಸರ್ಕಾರಿ ಪ್ರವಾಸ ಅಲ್ಲ, ಇದು ನಾಯಕತ್ವ ಬದಲಾವಣೆಗೂ ಈ ಫಾರಿನ್ ಟ್ರಿಪ್ಗೂ ಲಿಂಕ್ ಇಲ್ಲ ಅಂತ ಹೇಳ್ತಿದ್ದಾರೆ ಶಾಸಕ ದೇವೇಂದ್ರಪ್ಪ ಅವರು. ಅವರನ್ನು ಬೀಳ್ಕೊಡೋದಕ್ಕೆ ಅಭಿಮಾನಿಗಳು ಬಂದಿದ್ರಂತೆ. 20ಕ್ಕೂ ಹೆಚ್ಚು ಶಾಸಕರು ಹೋಗ್ತಾ ಇದ್ದಾರೆ, ಅದರಲ್ಲಿ ದೇವೇಂದ್ರಪ್ಪ ಅವರು ಕೂಡ ಒಬ್ಬರು. ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದರು. 2 ತಿಂಗಳ ಕೆಳಗಡೆನೆ ಫಿಕ್ಸ್ ಆಗಿರೋಂಥದ್ದು. ಹಾಗಾಗಿ ಆ ಪ್ರವಾಸ ಹೊರಟಿರೋದು ನಿಜ. ಇವರು ಟೀಕೆಗೂ ಮತ್ತು ನಾವು ಯಾವುದೇ ಬಣ ಮತ್ತೊಂದು, ನಾವು ಕಾಂಗ್ರೆಸ್ಸಿಗರಷ್ಟೇ. ದೇಶ ಆದಂಥವನು ದೇಶ ಸುತ್ತಬೇಕು, ಕೋಶ ಓದಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಹೋಗ್ತಾ ಇದ್ವಿ. ನನಗೆ ಗೊತ್ತಿರೋ ಪ್ರಕಾರ 20 ಶಾಸಕರ ಮೇಲೆ ಹೋಗ್ತಾರಂತ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಮಾರ್ಚ್ 3ಕ್ಕೆ ರಿಟರ್ನ್, ವೈಯಕ್ತಿಕ ಪ್ರವಾಸ.